Hello students, we were discussing the chapter kinetic theory of gases. So let us continue our discussion. So in the last class ಏನು ಕಲ್ತ್ರಿ ನೀವು degrees of freedom ಅಂದ್ರೆ ಏನು ಅಂತ ಕಲ್ತ್ರಿ. So what are degrees of freedom? Degrees of freedom are the number of independent variables required to completely specify the motion of a molecule. ಸೊ ಒಂದು ಮಾಲಿಕ್ಯೂಲ್ದು ಮೋಷನ್ನ ಸ್ಟಡಿ ಮಾಡಬೇಕಾದ್ರೆ ನಮಗೆ ಬೇಕಾದಂತಹ ಮಿನಿಮಮ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಷ್ಟು ಬೇಕೋ ಅದು ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಸೊ ಮೊನೋಟಾಮಿಕ್ ಮಾಲಿಕ್ಯೂಲ್ಸ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ? 3 ಡಿಗ್ರೀಸ್ ಆಫ್ ಫ್ರೀಡಮ್. ಡಯಾಟಾಮಿಕ್ ಮಾಲಿಕ್ಯೂಲ್ಸಲ್ಲಿ ರಿಜಿಡ್ ಡಯಾಟಾಮಿಕ್ ಮಾಲಿಕ್ಯೂಲ್ ಆಗಿದ್ದರೆ 5 ಡಿಗ್ರಿ ಆಫ್ ಫ್ರೀಡಮ್, ನಾನ್ ರಿಜಿಡ್ ಡಯಾಟಾಮಿಕ್ ಮಾಲಿಕ್ಯೂಲ್ಗೆ 7 ಡಿಗ್ರಿ ಆಫ್ ಫ್ರೀಡಮ್. ಹಂಗೆ ಟ್ರಯಾಟಾಮಿಕ್ ಮಾಲಿಕ್ಯೂಲ್, ಲೀನಿಯರ್ ಟ್ರಯಾಟಾಮಿಕ್ ಮಾಲಿಕ್ಯೂಲ್ಸ್ಗೆ 7 ಡಿಗ್ರೀಸ್ ಆಫ್ ಫ್ರೀಡಮ್, ನಾನ್ ಲೀನಿಯರ್ ಟ್ರಯಾಟಾಮಿಕ್ ಮಾಲಿಕ್ಯೂಲ್ಸ್ಗೆ 6 ಡಿಗ್ರೀಸ್ ಆಫ್ ಫ್ರೀಡಮ್. ಪಾಲಿಯಾಟಾಮಿಕ್ ಮಾಲಿಕ್ಯೂಲ್ಸ್ಗೆ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು? 6 + 2f ಫಾರ್ ಪಾಲಿಯಾಟಾಮಿಕ್ ಮಾಲಿಕ್ಯೂಲ್. ಸೊ ಎಫ್ ಅಂದರೆ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್. ಆ ಪಾಲಿಯಾಟಾಮಿಕ್ ಮಾಲಿಕ್ಯೂಲ್ಸ್ಗೆ ಎಷ್ಟು ಮೋಡ್ಸ್ ಆಫ್ ವೈಬ್ರೇಷನ್ ಇದೆ ಎಫ್, ಅದು ಎಫ್ ಅಂದರೆ ದ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್. ಸೊ ಈಚ್ ಮೋಡ್ ಆಫ್ ವೈಬ್ರೇಷನ್ ಕಂಟ್ರಿಬ್ಯೂಟ್ಸ್ 2 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳಿದ್ವಲ್ಲ. ಸೊ 2f ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ vibration and 6, that is 3 translational degrees of freedom and 3 rotational degrees of freedom. 6 + 2f. Okay, so ಈಗ now let us study about energy of those molecules. ಆ ಮಾಲಿಕ್ಯೂಲ್ಗಳಿಗೆ ಎಷ್ಟು ಎನರ್ಜಿ ಇರುತ್ತೆ? ಓಕೆನಾ? ಸೊ the energy of a molecule is given by a principle called as law of equipartition of energy. So law of equipartition of energy ಯೂಸ್ ಮಾಡ್ಕೊಂಡು ನೀವು ಒಂದು ಮಾಲಿಕ್ಯೂಲ್ದು ಎನರ್ಜಿ ಎಷ್ಟು ಅಂತ ಕಂಡುಹಿಡಿಬೋದು. ಸೊ ಏನು ಹೇಳುತ್ತೆ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ? ನೀಟಾಗಿ ಕೇಳಿಲ್ಲ. ಸೊ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಸೇಸ್ ದಟ್ ದ ಟೋಟಲ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಮಂಗ್ ಇಟ್ಸ್ ಡಿಫ್ರೆಂಟ್ ಡಿಗ್ರೀಸ್ ಆಫ್ ಫ್ರೀಡಮ್. ಅರ್ಥ ಆಯ್ತಲ್ಲ? ಸೊ ಒಂದು ಮಾಲಿಕ್ಯೂಲ್ದು ಟೋಟಲ್ ಎನರ್ಜಿ ತನ್ನ ಎಲ್ಲ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ. So write down this statement, important. ಸೊ ಆ ಮಾಲಿಕ್ಯೂಲಲ್ಲಿ ಇರೋ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಈಕ್ವಲ್ ಆಗಿ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೂ ಈಕ್ವಲ್ ಎನರ್ಜಿ ಇರುತ್ತೆ ಅಂತ. ಅಂದರೆ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಎಷ್ಟು ಎನರ್ಜಿ ಇದೆ? ಸೊ ಆರ್ ಇನ್ನೊಂದು ರೀತಿನೂ ಹೇಳ್ಬೋದು ನೋಡಿ. ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್. ಸೊ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಎಷ್ಟು ಎನರ್ಜಿ ಇರುತ್ತೆ? ಈಸ್ ½ kBT. ಸೊ ಒಂದು ಮಾಲಿಕ್ಯೂಲ್ಗೆ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಇರೋ ಎನರ್ಜಿ ಎಷ್ಟು? ½ × kB × T. ಸೊ kB ಅಂದರೆ ಬೋಲ್ಟ್ಸ್ಮನ್ಸ್ ಕಾನ್ಸ್ಟೆಂಟ್, ಯು ನೋ ದ ವ್ಯಾಲ್ಯೂ, 1.38 × 10⁻23. T ಇಸ್ ದ ಅಬ್ಸಲ್ಯೂಟ್ ಟೆಂಪರೇಚರ್. ಓಕೆನಾ? ಸೊ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಇಷ್ಟು ಎನರ್ಜಿ ಇರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಫಾರ್ ಈಚ್ ಡಿಗ್ರಿ ಆಫ್ ಫ್ರೀಡಮ್. ಓಕೆನಾ? ಸೊ ಈಗ ಈ ಲಾ ಯೂಸ್ ಮಾಡ್ಕೊಂಡು ನಮ್ಮ ಮಾಲಿಕ್ಯೂಲ್ಗಳ ಎನರ್ಜಿ ಎಷ್ಟು ಅಂತ ಕಂಡುಹಿಡಿಯೋಣ. ಈಗ ಸೊ ಮೊದಲು
monatomic molecule ಅಥವಾ monatomic gas molecule. So what is a monatomic gas? Monatomic gas is a gas in which the molecule of the gas contains only one atom. ಯಾವ ಗ್ಯಾಸ್ ಮಾಲಿಕ್ಯೂಲಲ್ಲಿ ಕೇವಲ ಒಂದೇ ಆಟಮ್ ಇರುತ್ತೋ ಅಂಥ ಮಾಲಿಕ್ಯೂಲ್ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅಂತ ಕರಿತೀರಾ. ಅದಕ್ಕೆ ಎಕ್ಸಾಂಪಲ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ದ ಇನರ್ಟ್ ಗ್ಯಾಸಸ್. ಓಕೆನಾ? ಸೊ ಮೊನೋಟಾಮಿಕ್ ಗ್ಯಾಸಸ್ಗೆ ಎಷ್ಟಪ್ಪ ಡಿಗ್ರೀಸ್ ಆಫ್ ಫ್ರೀಡಮು? 3. ಹಂಗಾರೆ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಏನು ಹೇಳುತ್ತೆ? ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಇಸ್ ಹಾಫ್ kb ಇಂಟು ಟಿ. ಹಂಗಾರೆ ಟೋಟಲ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಹಂಗಾರೆ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲಲ್ಲಿರೋ ಎನರ್ಜಿ ಎಷ್ಟು? ಸೊ ಪ್ರತಿ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ಎಷ್ಟು ಎನರ್ಜಿ ಇರುತ್ತೆ? 3/2 kb/t ಅಷ್ಟು ಎನರ್ಜಿ ಇರುತ್ತೆ. ಸೊ ಟಿ ಇಸ್ ದ ಅಬ್ಸಲ್ಯೂಟ್ ಟೆಂಪರೇಚರ್, kb ಇಸ್ ದ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಯಾಕಂದರೆ ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಎನರ್ಜಿ ಹಾಫ್ kb/t ತಾನೆ. ಸೊ ಹಂಗಾರೆ 3 ಡಿಗ್ರಿ ಆಫ್ ಫ್ರೀಡಮ್ ಅಲ್ಲ. ಸೊ 3 × ½ kb/t. ಸೊ ಎಷ್ಟು ಬಂತಂಗಾರೆ ಎನರ್ಜಿ ಆಫ್ ಅ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್? 3/2 kb/t. ಓಕೆ. ಸೊ ನಾವು ಲೆಟ್ ಅಸ್ ಫೈಂಡ್ ದ ಎನರ್ಜಿ ಆಫ್ ಅ ಡಯಾಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಸೊ ಒಂದು ಡಯಾಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ದ ಎನರ್ಜಿ ಎಷ್ಟು? ಸೊ ಡಯಾಟಾಮಿಕ್ ಮಾಲಿಕ್ಯೂಲ್ಗೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ? 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಎನರ್ಜಿ ಎಷ್ಟು? ಹಾಫ್ kb/t. ಹಂಗಾರೆ ವಾಟ್ ಈಸ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಯಾಟಾಮಿಕ್ ಮಾಲಿಕ್ಯೂಲ್? 5 ಡಿಗ್ರೀಸ್ ಆಫ್ ಫ್ರೀಡಮ್. ಪ್ರತಿ ಡಿಗ್ರಿ ಆಫ್ ಫ್ರೀಡಮ್ಗೆ ಮಾಲಿಕ್ಯೂಲ್ಗೆ ಹಾಫ್ kb/t ಎನರ್ಜಿ ಇರುತ್ತೆ. ಸೊ ಹಂಗಾರೆ 5 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 5 × ½ kb/t. ಸೊ ಅದೆಷ್ಟದು? 7/2 kb/t. ಸೊ ಡಯಾಟಾಮಿಕ್ ಮಾಲಿಕ್ಯೂಲ್ ಅಂದರೆ ರಿಜಿಡ್ ನಾನು ಕನ್ಸಿಡರ್ ಮಾಡ್ತಾ ಇರೋದು ಬೈ ಡಿಫಾಲ್ಟ್. ಓಕೆ. ಸೊ ಈಗ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಬನ್ನಿ. ಸೊ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಅಂದರೆ ಲೀನಿಯರ್, ಬೈ ಡಿಫಾಲ್ಟ್ ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್. ಸೊ ಅದಕ್ಕೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ? 7 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಹಂಗಾರೆ ವಾಟ್ ಈಸ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್? ಹಾಫ್ kb/t. ಸೊ 7 × ½ kb/t. ಸೊ ಹಂಗಾರೆ ವಾಟ್ ಈಸ್ ದ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಆಫ್ ಟ್ರೈಅಟಾಮಿಕ್ ಗ್ಯಾಸ್? 7/2 kb/t. ಓಕೆ. ಈಗ ಪಾಲಿಅಟಾಮಿಕ್ ಗ್ಯಾಸ್ ಬನ್ನಿ. ಈಗ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಸೊ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲಲ್ಲಿ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ? ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ರಲ್ಲ, 6 + 2f. ಹಂಗಾರೆ ವಾಟ್ ಈಸ್ ದ ಟೋಟಲ್ ಎನರ್ಜಿ ಆಫ್ ಎ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್? ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರಿ ಆಫ್ ಫ್ರೀಡಮ್ ಇಸ್ ಹಾಫ್ kb/t. ಸೊ ಟೋಟಲ್ ಎನರ್ಜಿ ಎಷ್ಟು ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ? 6 + 2f × ½ kb/t. ಸೊ 2 ಕಾಮನ್ ತೆಗಿರಿ ಇಲ್ಲಿ. 2 × 3 + f × ½ kb/t. ಸೊ 2 ಕ್ಯಾನ್ಸಲ್. 3 + f × kb/t. ಸೊ ದಿಸ್ ಈಸ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಮಾಲಿಕ್ಯೂಲ್ ಆಫ್ ಎ ಪಾಲಿಅಟಾಮಿಕ್ ಗ್ಯಾಸ್ ಆರ್ ಎನರ್ಜಿ ಆಫ್ ಎ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. 3 + f kb/t. So energy of a monatomic gas molecule ಏನು? 3/2 kb/t. Energy of a diatomic gas molecule ಏನು? 5/2 kb/t. Energy of a triatomic gas molecule 7/2 kb/t. Energy of a polyatomic gas molecules 3 + f kb/t. Okay. So ಈಗ ಸೊ ನಿಮಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಹೇಳಿದ್ವಿ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಡೀಲ್ ಮಾಡಬೇಕಾದ್ರೆ. ಸೊ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನಲ್ಲಿ ಏನು ಕಾನ್ಸ್ಟೆಂಟು? P(v⁴ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಸೊ ಗಾಮಾ ಏನದು? ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹಿಟ್ಸ್ Cp/Cv. ಓಕೆನಾ? ದ ರೇಷಿಯೋ ಆಫ್ ಮೋಲಾರ್ ಸ್ಪೆಸಿಫಿಕ್ ಹಿಟ್ಸ್ ಆಫ್ ದ ಗ್ಯಾಸ್ Cp/Cv.
ಸೊ ಈಗ ಈ ಕ್ಲಾಸಲ್ಲಿ, ಸೊ ಲಾಸ್ಟ್ ಕ್ಲಾಸಲ್ಲಿ ಗಾಮಾದು ವ್ಯಾಲ್ಯೂಸ್ ಹೇಳಿದ್ವಿ. ಎಷ್ಟು? ಮೊನಟಾಮಿಕ್ ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ ಎಷ್ಟು? 4/5/3 ಅಂತ ಮೊನಟಾಮಿಕ್ ಗ್ಯಾಸ್ಗೆ. ಡಯಾಟಾಮಿಕ್ ಗ್ಯಾಸ್ಗೆ ಗಾಮಾ ವ್ಯಾಲ್ಯೂ 7/5. ಸೊ ಈಗ ಆಗ ನಿಮ್ಗೆ ಅನಿಸ್ತಾ ಇತ್ತು ಹೆಂಗೆ ಈ ವ್ಯಾಲ್ಯೂಸ್ ಬಂದವು ಅಂತ. ಈಗ ಅರ್ಥ ಆಗುತ್ತೆ ನೋಡಿ. 5/3 ಯಾಕೆ ಮೊನಟಾಮಿಕ್ ಗ್ಯಾಸ್ಗೆ ಗಾಮಾ, ಅದೇ ಥರ ಡಯಾಟಾಮಿಕ್ ಗ್ಯಾಸ್ಗೆ ಗಾಮಾ ಯಾಕೆ 7/5, ಅದು ಈಗ ಗೊತ್ತಾಗುತ್ತೆ. ಓಕೆ, ಸೊ now let us find ratio of specific heats for ಒಂದು ಮೊನೋಟಾಮಿಕ್ ಗ್ಯಾಸ್ಗೆ ರೇಷಿಯೋ ಆಫ್ ಸ್ಪೆಸಿಫಿಕ್ ಹಿಟ್ಸ್ ಅದೇ ಗಾಮಾ CP/CV ಅಂತ ಕರಿತೀರ. ಆ ಗಾಮಾ ವ್ಯಾಲ್ಯೂ ಹೆಂಗೆ ಬಂತು 5/3 ಅಂತ ಕಂಡುಹಿಡಿಯೋಣ ಈಗ. ಓಕೆನಾ? ಓಕೆ, ಸೊ ವಾಟ್ ಇಸ್ ಗಾಮಾ ರೇಷಿಯೋ ಆಫ್ ಸ್ಪೆಸಿಫಿಕ್ ಹಿಟ್ಸ್ ಫಾರ್ ಎ ಮೊನೋಟಾಮಿಕ್ ಗ್ಯಾಸ್? CP/CV. ಸೊ CP/CV. ಸೊ CP/CV ಮಾಡೋ ಮುಂಚೆ ನನಗೆ CP ವ್ಯಾಲ್ಯೂ ಬೇಕು, CV ವ್ಯಾಲ್ಯೂ ಬೇಕು. ಸೊ CP ಆ್ಯಂಡ್ CV ಎರಡು ವ್ಯಾಲ್ಯೂ ಸಿಕ್ಬಿಟ್ರೆ ನನಗೆ ಗಾಮಾ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ವಾಟ್ ಇಸ್ CP? ಡೆಫಿನೇಷನ್ ನೋಡಿ, ಮೊಲಾರ್ ಸ್ಪೆಸಿಫಿಕ್ ಹೀಟ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. CV ಮೊಲಾರ್ ಸ್ಪೆಸಿಫಿಕ್ ಹೀಟ್ ಅಟ್ ಎ ಕಾನ್ಸ್ಟೆಂಟ್ ವಾಲ್ಯೂಮ್. CP ಅಂದ್ರೆ ಏನಪ್ಪ? ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 mole ಆಫ್ ಎ ಗ್ಯಾಸ್ ಬೈ 1 Kelvin ಆಟ್ ಅ ಕಾನ್ಸ್ಟೆಂಟ್ ಪ್ರೆಷರ್, ಅದು CP. ಓಕೆನಾ? ಹಂಗಾರೆ CV ಏನು? ದಿ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 mole ಆಫ್ ಎ ಗ್ಯಾಸ್ ಬೈ 1 Kelvin ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಅದು CV. ಇದು ದೊಡ್ಡದಿರುತ್ತೆ CV/CV ಗಿಂತ. ಯಾಕೆ ಅಂತ ರೀಸನ್ಸ್ ನೀವು ಕಲ್ತಿದ್ದೀರ ಆಲ್ರೆಡಿ. ಸೊ ಯಾಕೆ CP/CV ಗಿಂತ ದೊಡ್ಡದಿರುತ್ತೆ ಅಂದರೆ, CPಲಿ ಅಟ್ ಅ ಕಾನ್ಸ್ಟೆಂಟ್ ವಾಲ್ಯೂಮ್ ನೀವು ಗ್ಯಾಸ್ದು ಟೆಂಪ್ರೇಚರ್ 1 Kelvin ರೈಸ್ ಮಾಡೋಕ್ಕೆ ಹೋದಾಗ ಗ್ಯಾಸು ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಗ್ಯಾಸ್ದು ಟೆಂಪ್ರೇಚರ್ನ 1 Kelvin ಅಷ್ಟು ರೈಸ್ ಮಾಡೋಕ್ಕೆ ಹೋದಾಗ 1 mole ಆಫ್ ಗ್ಯಾಸ್ದು, ಆಗ ವರ್ಕ್ ಡನ್ ಮಾಡುತ್ತೆ ಗ್ಯಾಸು ಟು ಮೇಂಟೈನ್ ದ ಪ್ರೆಷರ್ ಕಾನ್ಸ್ಟೆಂಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಹೀಟು ವರ್ಕ್ ಆಗೋಗಿರುತ್ತೆ. ಅದಕ್ಕೆ CP ದೊಡ್ಡದು ಯಾವುದಕ್ಕಿಂತ CV/ಗಿಂತ. ಓಕೆ, ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಈಗ ನಿಮ್ಗೀಗ. ಆ ವ್ಯಾಲ್ಯೂ ಮೊನೋಟಾಮಿಕ್ ಗ್ಯಾಸ್ಗೆ ಎಷ್ಟು ಗಾಮಾ ಅಂತ. ಓಕೆ, ಅದಕ್ಕೂ ಮುಂಚೆ ನಾನು ಏನು ಕಂಡುಹಿಡಿಬೇಕು? CV ಆ್ಯಂಡ್ CPಗಳು ಕಂಡುಹಿಡಿಬೇಕು. ಸೊ ಓಕೆ, ಸೊ ಹೆಂಗೆ ಕಂಡುಹಿಡಿತೀನಿ ನೋಡಿ ಈಗ. ಸೊ ಕನ್ಸಿಡರ್ 1 mole of monatomic gas. ಸೊ 1 mole of monatomic gas-ನ ಕನ್ಸಿಡರ್ ಮಾಡಿ. ಓಕೆ, 1 mole of monatomic gas ತಗೊಳ್ಳಿ. ಹಂಗಾರೆ ಮ್ಯೂ ಎಷ್ಟಾಯಿತು? ನಂಬರ್ ಆಫ್ ಮಾಲ್ಸು ಮೊನೋಟಾಮಿಕ್ ಗ್ಯಾಸ್ದು 1 mole ಆಯಿತು. ಅಂದರೆ 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ತಗೊಂಡಿದ್ದೀರಾ ಅಂದರೆ ಮೋಲ್ದು ಡೆಫಿನೇಷನ್ ಕಲ್ತಿದ್ರಲ್ಲ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್. ಸೊ ಏನು ಹೇಳುತ್ತೆ ಮೋಲು? ವಾಟ್ ಈಸ್ 1 mole ಆಫ್ ಎ ಸಬ್ಸ್ಟೆನ್ಸ್? 1 mole ಆಫ್ ಎ ಸಬ್ಸ್ಟೆನ್ಸ್ ಈಸ್ 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್. ಹಂಗಾರು ಹೇಳ್ಬೋದು, ಇನ್ನೊಂದು ರೀತಿ ಹೇಳ್ಬೋದಲ್ಲ, 1 mole ಆಫ್ ಎ ಸಬ್ಸ್ಟೆನ್ಸ್ ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಈಗ 1 mole ಆಫ್ ಸಬ್ಸ್ಟೆನ್ಸ್, 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ತಗೊಂಡಿದ್ದೀರ ನೀವು ಅಂದರೆ ಅವಗಾಡ್ರೋ ನಂಬರ್ ಆಫ್ ಮೊನೋಟಾಮಿಕ್ ಗ್ಯಾಸ್ ತಗೊಂಡಿದ್ದೀರ ನೀವು. 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ತಗೊಂಡಿದ್ದೀರ ಅಂದರೆ ಏನರ್ಥ? ನೀವು ಅವಗಾಡ್ರೋ ನಂಬರ್ ಅಷ್ಟು ಮೊನೋಟಾಮಿಕ್ ಗ್ಯಾಸ್ದು ಮಾಲಿಕ್ಯೂಲ್ಗಳನ್ನ ತಗೊಂಡಿದ್ದೀರ. ಸೊ ಅದೇ 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ತಾನೆ. ಯು ಹ್ಯಾವ್ ಟೇಕನ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದ ಮೊನೋಟಾಮಿಕ್ ಗ್ಯಾಸ್. ಓಕೆನಾ? ಸೊ ಈಗ ಕನ್ಸಿಡರ್ 1 mole ಆಫ್ ಮೊನೋಟಾಮಿಕ್ ಗ್ಯಾಸ್. 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ನ ಕನ್ಸಿಡರ್ ಮಾಡಿ. ಓಕೆ ಓಕೆ, ಸೊ ನಾವೀಗ ಎನರ್ಜಿ ಆಫ್ ದ 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ಕಂಡುಹಿಡಿಯೋಣ. ಅರ್ಥ ಆಯ್ತಲ್ಲ? 1 mole ಆಫ್ ಮೊನೋಟಾಮಿಕ್ ಗ್ಯಾಸ್ ಅಟ್ ಎ ಟೆಂಪರೇಚರ್ T ಅನ್ನೋ ಟೆಂಪರೇಚರಲ್ಲಿ
1 mole of monatomic gas ತಗೊಳ್ಳಿ. ಸೊ ವಾಟ್ ಈಸ್ ದ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್? ಈಗ ತಾನೇ ನೋಡಿದ್ರಿ 3/2 kBt. ಪ್ರತಿ ಮಾಲಿಕ್ಯೂಲ್ದ ಎನರ್ಜಿ ಎಷ್ಟು? 3/2 kBt. ಸೊ ಈಗ ನೀವು ತಗೊಂಡಿರೋದು ಎಷ್ಟು ಮೊನೊಟಮಿಕ್ ಗ್ಯಾಸು? 1 ಮೋಲ್ ಅಷ್ಟು ತಗೊಂಡಿರೋದು. 1 ಮೋಲ್ ಅಂದರೆ ಮ್ಯೂ ಎಷ್ಟಪ್ಪ? ಮ್ಯೂ 1 ನೆನ್ಪಿಟ್ಕೊಳ್ಳಿ. ಈಚ್ ಮಾಲಿಕ್ಯೂಲ್ದ ಎನರ್ಜಿ ಎಷ್ಟು? 3/2 kBt. ಹಂಗಾರೆ ಇಂಟರ್ನಲ್ ಎನರ್ಜಿ ಎಷ್ಟು ಮೊನೊಟಮಿಕ್ ಗ್ಯಾಸ್ದು? ಇಂಟರ್ನಲ್ ಎನರ್ಜಿ ಮೊನೊಟಮಿಕ್ ಗ್ಯಾಸಿನ ಇಂಟರ್ನಲ್ ಎನರ್ಜಿ ಎಷ್ಟು? 1 mole ಆಫ್ ಮೊನೊಟಮಿಕ್ ಗ್ಯಾಸ್ ತಗೊಂಡಿರೋದು ಅಂದರೆ 1 mole ಅಂದರೆ ಇಟ್ ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. NA ಅಷ್ಟು ಮಾಲಿಕ್ಯೂಲ್ಸ್ ಇದೆ ಈಗ ನಿಮ್ಮ ಗ್ಯಾಸಲ್ಲಿ, ಯಾಕಂದರೆ ನೀವು ತಗೊಂಡಿರೋದು 1 mole ಅಲ್ಲ, NA ಮಾಲಿಕ್ಯೂಲ್ಸ್ ಇದೆ. ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಇದು ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್. ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಎಷ್ಟು? 3/2 kBt. ಹಂಗಾರೆ ಟೋಟಲ್ ಎನರ್ಜಿ ಆಫ್ ಆಲ್ ಮಾಲಿಕ್ಯೂಲ್ಸ್ ಏನು? ಅದೇ ಇಂಟರ್ನಲ್ ಎನರ್ಜಿ ಆಫ್ ದ ಮೊನೊಟಮಿಕ್ ಗ್ಯಾಸ್ ಎಷ್ಟದು? NA ಇಂಟು 3/2 kBt. So this is the internal energy U of the monatomic gas molecules. NA into 3/2 kBt. ಯಾಕಂದ್ರೆ the energy of each molecule is 3/2 kBt. ಸೊ ಹಂಗಾರೆ ಇಂಟರ್ನಲ್ ಎನರ್ಜಿ ಆಫ್ ಮೊನೊಟಮಿಕ್ ಗ್ಯಾಸ್ ಎಷ್ಟಪ್ಪ ಆಯ್ತು? ಹಂಗಾರೆ 1 mole ಆಫ್ ಮೊನೊಟಮಿಕ್ ಗ್ಯಾಸು NA ಇಂಟು kB ಇಂಟು 3/2 ಇಂಟು NA ಇಂಟು kB ಇಂಟು T. ಓಕೆ, ಮತ್ತೆ ಹೇಳ್ತೀನಿ ನೋಡಿ. ಸೊ ನೀವು 1 mole ಆಫ್ ಮೊನೊಟಮಿಕ್ ಗ್ಯಾಸ್ ತಗೊಂಡಿದ್ದೀರಾ ಅಟ್ ಎ ಟೆಂಪರೇಚರ್ T. 1 mole, that is mu equals 1. ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಏನು? 3/2 kBt. ಯಾಕಂದ್ರೆ ಮೊನೊಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅಲ್ಲ, ಈಗ ತಾನೇ ನೋಡಿದ್ರಲ್ಲ ಎನರ್ಜಿ ಆಫ್ ಮೊನೊಟಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಹಂಗಾರೆ ಟೋಟಲ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಎಷ್ಟು? ಅದೇ ಇಂಟರ್ನಲ್ ಎನರ್ಜಿ ಆಫ್ ಮೊನೊಟಮಿಕ್ ಗ್ಯಾಸ್ ಅಂತ ಕರೆಯೋದು, ಅದು ಯು. ಸೊ ದಟ್ ಈಸ್ NA ಇಂಟು ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್. NA ಟೈಮ್ಸ್ ದ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್. NA ಅವಗಾಡ್ರೋ ನಂಬರ್, ಯಾಕಂದರೆ 1 mole ತಾನೇ ನೀವು ತಗೊಂಡಿರೋದು. 1 mole ಆಫ್ ಮೊನೊಟಮಿಕ್ ಗ್ಯಾಸ್ ಇಸ್ ಸೇಮ್ ಎಸ್ you have Avogadro number of monatomic gas molecules. So NA into 3/2 kBt. 3/2 NA kBt. So this is the internal energy of 1 mole of monatomic gas molecules. So NA into kB, that is gas constant R. So remember, so what is the expression for internal energy of 1 mole of monatomic gas? 3/2 RT. Okay. Okay. So now I will find Cp and Cv. So monatomic gas molecules the internal energy ಎಷ್ಟಪ್ಪ? 3/2 RT. ಓಕೆನಾ? ಓಕೆ. ಸೊ ಈಗ Cv ಅಂದರೆ ಏನು? ಲಾಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ವಿ. ಸೊ Cv ನಾನು ನೀವು ಹೆಂಗೆ ಬರಿಬೋದು? ಆರ್ ಇನ್ ಅದರ್ ವರ್ಡ್ಸ್, ಲಾಸ್ಟ್ ಚಾಪ್ಟ್ರಲ್ಲಿ ಏನು ಹೇಳಿದ್ವಿ ನೋಡಿ, ಇಲ್ಲಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ನಾ ಹೆಂಗೆ ಬರಿಬೋದು? ನಂಬರ್ ಆಫ್ ಮೋಲ್ಸ್ ಮ್ಯೂ ಇಂಟು Cv ಇಂಟು ರೈಸ್ ಇನ್ ಟೆಂಪ್ರೇಚರ್. ಸೊ ಯು ಕ್ಯಾನ್ ರೈಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಸ್ ನಂಬರ್ ಆಫ್ ಮೋಲ್ಸ್ ಇಂಟು Cv ಇಂಟು ರೈಸ್ ಇನ್ ಟೆಂಪ್ರೇಚರ್. ದಿಸ್ ವಿ ಹ್ಯಾಡ್ ಥಾಟ್ ಇನ್ the thermodynamics chapter, that is last chapter. So I can write change in internal energy as number of moles into Cv into delta T. So hangare Cv na heng baribodu? 1/mu delta U by delta T. But here I am considering differential form. So very small change in internal energy for a very small change in temperature. So I can write Cv as 1/mu du by dt. Okay, so now I will find Cv for the monatomic gas. C. How much I have taken monatomic gas? 1 mole. So mu is 1. So what is Cv now? 1/1 d by dt of. What is the internal energy of 1 mole of monatomic gas at a temperature T? So that is 3/2 RT. So what is Cv now? Take 3/2 outside. 3/2 R. So these are constant, so they come out of differentiation. dt by T dt. So differentiation of T with respect to T.
So that is 3 by 2 into 1. So what is Cv? So what is the molar specific heat of a monatomic gas? 3 by 2 R. We had thought this in last chapter, remember. So monatomic gas, the molar specific heat at a constant volume is to, at a constant volume, sorry. What is the molar specific heat at a constant volume for monatomic gas? 3 by 2 R. We had thought this in last chapter. Okay. So we got the expression for the molar specific heat at a constant volume for the monatomic gas which you have taken, that is 3 by 2 R. Now what is Cv then? Cp then? So we know that Cp minus Cv is R, the Mayer's equation. So Cp can be written as R plus Cv. I got the value of Cv for monatomic gas, that is 3 by 2 R. So 3 by 2 R. Remember now, for Cv for monatomic gas is 3 by 2 R. I need not say 1 mole of monatomic gas. 1 mole of monatomic gas anta heloden beda. For the calculation of Cv I had considered 1 mole of monatomic gas. But now I need not say 1 mole of monatomic gas because it is understood there only it is there. What is molar specific heat of a gas at a constant volume? The amount of heat required to raise the temperature of 1 mole of gas by 1 Kelvin. That is molar specific heat Cv at a constant volume. So no need of telling again 1 mole of gas. Okay. So this is Cv for monatomic gas. That's it. So then what is Cp for monatomic gas? So by Mayer's relation I got Cp is 5 by 2 R. This also we had said in thermodynamics chapter. Cv for a monatomic gas is 3 by 2 R. Cp for monatomic gas is to 5 by 2 R. ಈಗ ನೋಡಿ ಈಗ ಹಂಗಾರೆ ಗಾಮಾ ಕಂಡುಹಿಡಿರಿ ಮತ್ತೆ. So what is gamma? Cp by Cv. So Cp is to monatomic gas ಗೆ 5 by 2 R. ಇದನ್ನು ಹೇಳಿದ್ವಿ thermodynamics chapter ಅಲ್ಲಿ. Cv is to monatomic gas ಗೆ 3 by 2 R. So R cancel, 2 cancel. So gamma is to monatomic gas ಗೆ 5 by 3. So we had thought this. ಈ ವ್ಯಾಲ್ಯೂ ಹೇಳಿದ್ವಿ, ಈಗ ಅದು ಹೆಂಗೆ ಬಂತು ಅಂತ ಗೊತ್ತಾಯ್ತು ನೋಡಿ. ಓಕೆ. So now let us find Cp and Cv and gamma for diatomic gas. So what is the value of gamma for monatomic gas? 5 by 3. Now let us find the ratio of specific heats for Now let's find ratio of specific heats for a diatomic gas. Ratio of molar specific heats. Okay. 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 So what is the energy of each? Oh, minute. Sorry. Consider. So similarly, how we did? We have to do that. Consider 1 mole of diatomic gas at temperature T. So T ಅನ್ನೋ ಟೆಂಪರೇಚರ್ ಅಲ್ಲಿ 1 mole of diatomic gas ನ ಕನ್ಸಿಡರ್ ಮಾಡಿ. ಈಗ monatomic gas ಗೆ ಹೇಗೆ ಮಾಡಿದ್ರೆ ಸೇಮ್ ಹಂಗೆ ಮಾಡೋದಷ್ಟೇ. So what are the number of degrees of freedom for a diatomic gas? 5. So then what is the energy associated with each molecule of diatomic gas at temperature T? So that is 5 by 2 kBT. Okay now. So now you have 1 mole of diatomic gas. So 1 mole of diatomic gas contains how many molecules? Avogadro number of molecules. Then what is the internal energy of the 1 mole of monatomic gas?
ಸೊ ಲಾಸ್ಟ್ ಮೊನೋಟಾಮಿಕ್ ಸೊ ವಾಟ್ ಇಸ್ ದ ಇಂಟರ್ನಲ್ ಎನರ್ಜಿ ಆಫ್ 1 mole ಆಫ್ ಡಯಾಟಾಮಿಕ್ ಗ್ಯಾಸ್. ಲಾಸ್ಟ್ ಮೊನೋಟಾಮಿಕ್ ಗ್ಯಾಸ್ದು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ನೀಟಾಗಿ ಗೊತ್ತಾಗುತ್ತೆ ಈಗ, ಓಕೆನಾ. ಸೊ 1 mole ಆಫ್ ಡಯಾಟಾಮಿಕ್ ಗ್ಯಾಸ್ ತಗೊಂಡಿದ್ದೀರಾ ಅಟ್ ಎ ಟೆಂಪ್ರೇಚರ್ T. ವಾಟ್ ಇಸ್ ದ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್? 5/2 kBT. 1 mole ತಗೊಂಡಿರೋದ್ರಿಂದ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಡಯಾಟಾಮಿಕ್ ಗ್ಯಾಸಲ್ಲಿ? ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಹಂಗಾರೆ ಇಂಟರ್ನಲ್ ಎನರ್ಜಿ ಆಫ್ 1 mole ಆಫ್ ಡಯಾಟಾಮಿಕ್ ಗ್ಯಾಸ್ ಎಷ್ಟು? U, that is 5/2 Na into 5/2 kBT. So 5/2 into Na into kB into T. So what is Na into kB? That is R. So what is internal energy of 1 mole of diatomic gas? 5/2 RT. What is CV? 1 by mu du by dt. So you have taken 1 mole. So d by dt of 5/2 RT. So 5/2 R comes outside, dt by dt. So what is CV? So dt by dt is 1. The differentiation of T with respect to T is 1. 5/2 R. Now what is Cp then? Cp is Cv plus R, or Cp minus Cv equals R. So Cp ಎಷ್ಟಪ್ಪ? Cv ಎಷ್ಟು? 5/2 R plus R. Cp ಎಷ್ಟಾಯ್ತು ಹಂಗಾರೆ? 7/2 R. ಇದು ಥರ್ಮೋಡೈನಮಿಕ್ಸ್ ಚಾಪ್ಟ್ರಲ್ಲಿ ಹೇಳಿದ್ವಿ. ಡಯಾಟಾಮಿಕ್ ಗ್ಯಾಸ್ಗೆ Cv ಎಷ್ಟು? 5/2 R. Cp ಎಷ್ಟು? 7/2 R. ಹಂಗಾದ್ರೆ ಈಗ ಗಾಮ ಎಷ್ಟು ಹಂಗಾರೆ ಡಯಾಟಾಮಿಕ್ ಗ್ಯಾಸ್ಗೆ ಹಂಗಾರೆ? So gamma equals Cp by Cv, 7/2 R by 5/2 R. So gamma is 7/5 or 1.4. So the ratio of specific hits gamma for a diatomic gas is 7/5 or 1.4. Okay. So now let's find the ratio of specific heats for polyatomic gas. So now let's find the ratio of specific heats for a polyatomic gas. Okay. So ಈಗ ಏನೇನು ಕಂಡಿಡಿದ್ರಿ ನೀವೀಗ? ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಫಾರ್ ಮೊನೋಟಾಮಿಕ್ ಗ್ಯಾಸ್ ಕಂಡಿಡಿದ್ರಿ. ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಫಾರ್ ಡಯಾಟಾಮಿಕ್ ಗ್ಯಾಸ್, ಅದರಲ್ಲಿ ರಿಜಿಡ್ ಡಯಾಟಾಮಿಕ್ ಗ್ಯಾಸ್ಗೆ ಕಂಡಿಡಿದ್ರಿ. So you do assignment in your home. The ratio of specific heats for diatomic gas non-rigid. So again you find the ratio of specific heats for triatomic gas linear. ಮತ್ತೆ ratio of specific heats for triatomic gas non-linear. ಇಷ್ಟು ಮನೆಯಲ್ಲಿ ಅಸೈನ್ಮೆಂಟ್ ಮಾಡಿ. ಅದು ಈ ಮೂರು ಯಾವ್ದು? Ratio of specific heats for diatomic gas non-rigid, ratio of specific heats for triatomic gas linear, ratio of specific heats for triatomic gas non-linear. Okay. So ಈಗ ನಾನು ಯಾವ್ದು ಹೇಳ್ಕೊಡ್ತೀನಿ ಅಂದರೆ the ratio of specific heats for a polyatomic gas. Important ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ನೋಡಿ, ಸೊ polyatomic ಗ್ಯಾಸ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ? ಸೊ ಈಗ ತಾನೇ ಹೇಳದ್ನಲ್ಲ, ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ, ಈ ಕ್ಲಾಸ್ ಬಿಗಿನಿಂಗಲ್ಲೂ ಹೇಳಿದೆ. ಸೊ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ polyatomic gas is 6 plus 2f, where f are the number of modes of vibration. ಓಕೆನಾ? ಸೊ ಹಂಗಾರೆ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಆಫ್ polyatomic gas ಎಷ್ಟು? 6 plus 2f into half kBT. ಸೊ ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ ಆಫ್ polyatomic gas ಎಷ್ಟು ಹಂಗಾರೆ? ಅದು ಕಂಡುಹಿಡಿದಿದೆ 3 plus f kB into T. ಸೊ ಈಗ ಕನ್ಸಿಡರ್ 1 mole ಆಫ್ polyatomic gas. ಸೊ 1 mole ಆಫ್ polyatomic gas ಕಂಡುಹಿಡಿಯಿರಿ, ಕನ್ಸಿಡರ್ ಮಾಡಿ, ಅಂದರೆ μ1.
ಸೊ ಹಂಗಾರೆ ವಾಟ್ ಈಸ್ ಇಂಟರ್ನಲ್ ಎನರ್ಜಿ ಆಫ್ 1 mole ಆಫ್ ಪಾಲಿಅಟಾಮಿಕ್ ಗ್ಯಾಸ್? ಸೊ ಇಂಟರ್ನಲ್ ಎನರ್ಜಿ ಅಂದ್ರೆ ಏನಪ್ಪ? ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಮಾಲಿಕ್ಯೂಲ್ ಇಷ್ಟು. ಹಂಗಾರೆ ಟೋಟಲ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಆಲ್ ಮಾಲಿಕ್ಯೂಲ್ಸ್, ದಟ್ ಇಸ್ ಇಟ್ ಸೆಲ್ಫ್ ಇಸ್ ದ ಇಂಟರ್ನಲ್ ಎನರ್ಜಿ ಆಫ್ ಪಾಲಿಅಟಾಮಿಕ್ ಗ್ಯಾಸ್. ಸೊ ಇಂಟರ್ನಲ್ ಎನರ್ಜಿ ಆಫ್ ಪಾಲಿಅಟಾಮಿಕ್ ಗ್ಯಾಸ್ ಎಷ್ಟಾಯ್ತು ಹಂಗಾರೆ? ದ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ 1 mole ಆಫ್ ಪಾಲಿಅಟಾಮಿಕ್ ಗ್ಯಾಸ್ ಇಂಟು ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್. 1 mole ಅಂದರೆ ಹಂಗಾರೆ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಗೊತ್ತಲ್ಲ? ಅವಗಾಡ್ರೋ ನಂಬರ್ ಇಂಟು ಎನರ್ಜಿ ಆಫ್ ಈಚ್ ಮಾಲಿಕ್ಯೂಲ್ 3 + F Kb ಇಂಟು ಟಿ. ಓಕೆನಾ? ಓಕೆ. ಸೊ ಈಗ ಏನಾಯ್ತು ಯು ಹಂಗಾರೆ 3 + F Na into Kb into T. So what is the product of Avogadro number and Boltzmann's constant, that is gas constant R? So U ಏನಾಯ್ತು ಹಂಗಾರೆ 3 + F into RT. So this is the internal energy of 1 mole of polyatomic gas. ಈಗ ಹಂಗಾದ್ರೆ molar specific heat of at a constant volume for polyatomic gas ಎಷ್ಟು ಹಂಗಾರೆ? CV ಎಷ್ಟು? ಪಾಲಿಅಟಾಮಿಕ್ ಗ್ಯಾಸ್ಗೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಟ್ ಅ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಅದು ಹೆಂಗೆ ಸಿಗುತ್ತೆ? 1/μ du/dt. ಸೊ μ 1 mole ತಾನೆ ತಗೊಂಡಿರೋದು ನೀವು. ಸೊ 1 d/dt ಆಫ್ ಯು ಎಷ್ಟಪ್ಪ? 3 + F into RT. ಸೊ ದಿಸ್ ಇಸ್ ದ ಇಂಟರ್ನಲ್ ಎನರ್ಜಿ ಆಫ್ 1 mole ಆಫ್ ಪಾಲಿಅಟಾಮಿಕ್ ಗ್ಯಾಸ್. ಸೊ ಎಷ್ಟಾಯ್ತು ಸಿ ವಿ ಹಂಗಾರೆ ಪಾಲಿಅಟಾಮಿಕ್ ಗ್ಯಾಸ್ದು? ಕಾನ್ಸ್ಟೆಂಟ್ಸ್ ಎಲ್ಲ ಆಚೆ ತೆಗಿರಿ. ಸೊ ಏನು ಕಾನ್ಸ್ಟೆಂಟು? 3 + F into R ಕಾನ್ಸ್ಟೆಂಟ್, ಅದು ಆಚೆ ಬರುತ್ತೆ. 3 + F into R dt/dt. ಸೊ ಡಿಫ್ರೆನ್ಸಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಸಿ ವಿ ಏನಾಯ್ತು ಹಂಗಾರೆ 3 + F into R ಆಯಿತು. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ molar specific heat of a polyatomic gas at constant volume. ಸೊ ಈಗ ನೋಡಿ molar specific heat ಅಂದಾಗ ನಾನು ಕಾನ್ಸ್ಟೆಂಟ್ ವಾಲ್ಯೂಮ್ ಅನ್ನೋದು ಬೇಕಾಗಿಲ್ಲ. ಸಾರಿ molar specific heat ಅಂದಾಗ 1 mole ಅಂತ ಹೇಳೋದು ಬೇಕಾಗಿಲ್ಲ. ಯಾಕಂದರೆ molar specific heat ಡೆಫಿನೇಷನ್ನೇ 1 mole ಆಫ್ ಗ್ಯಾಸ್ದು ಟೆಂಪ್ರೇಚರ್ 1 Kelvin ಜಾಸ್ತಿ ಮಾಡೋಕ್ಕೆ ಏನು ಹೀಟ್ ಕೊಡಬೇಕು ಅದೇ. ಅರ್ಥ ಆಯ್ತಲ್ವಾ? ಇಂಟರ್ನಲ್ ಎನರ್ಜಿ ಹೇಳ್ಬೇಕಾದ್ರೆ 1 mole ಬೇಕೇ ಬೇಕು. ಈಗ 2 mole ತಗೊಂಡಿದ್ರೆ ಇಂಟರ್ನಲ್ ಎನರ್ಜಿ ಇನ್ನೂ ಜಾಸ್ತಿ ಇರುತ್ತೆ. 3 mole ತಗೊಂಡಿದ್ರೆ ಇಂಟರ್ನಲ್ ಎನರ್ಜಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇಂಟರ್ನಲ್ ಎನರ್ಜಿ ಇದು 1 mole ಆಫ್ ಮೊನೊಟಾಮಿಕ್ ಗ್ಯಾಸ್ಗೆ ಇದು ಬರ್ದಿರೋದು 3 + F Na kBT. ಬಟ್ ಸಿ ವಿ ನಾನು 1 moleಗೆ ಹೇಳಲ್ಲ. ಸಿ ವಿ ಇಟ್ಸ್ ಆಲ್ರೆಡಿ ಫಾರ್ 1 mole ಓನ್ಲಿ. ಸೊ ಸಿ ವಿ ಇಸ್ ಜಸ್ಟ್ ಫಾರ್ ಪಾಲಿಅಟಾಮಿಕ್ ಗ್ಯಾಸ್. ಸೊ ಹಂಗಾರೆ ಸಿ ವಿ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಆಫ್ ಪಾಲಿಅಟಾಮಿಕ್ ಗ್ಯಾಸ್ ಎಷ್ಟು? 3 + F R, where F is the number of modes, remember. ಈಗ ಹಂಗಾರೆ ಸಿ ಪಿ ಎಷ್ಟಪ್ಪ ಹಂಗಾರೆ ಗೊತ್ತಲ್ಲ ನಮಗೆ? ಸಿ ಪಿ - ಸಿ ವಿ ಇಸ್ ಆರ್. ಹಂಗಾರೆ ಸಿ ಪಿ ಎಷ್ಟು? ಸಿ ವಿ + ಆರ್. ಸೊ ಸಿ ವಿ ಎಷ್ಟು? 3 + F into R + R. ಸೊ ಆರ್ ಕಾಮನ್ ತೆಗೆದ್ರೆ ಏನಾಯ್ತು? ಇದು 3 + F + 1 ಆಯಿತು. ಸೊ 4 + F into R. ಸೊ ನೆನ್ಪಿಟ್ಕೋಬೇಕು ಈ ಎಕ್ಸ್ಪ್ರೆಷನ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರಿ ಇಂಪಾರ್ಟೆಂಟ್. ಇದು ಅಷ್ಟೇ ಪಾಲಿಅಟಾಮಿಕ್ ಗ್ಯಾಸ್ದು ಸಿ ಪಿ 4 + F into R, ಸಿ ವಿ 3 + F into R. ವಾಟ್ ಈಸ್ F? ದ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್ ಆಫ್ ದ ಪಾಲಿಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಆರ್ ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ಈಗ ಸಿ ಪಿ ಬೈ ಸಿ ವಿ ಮಾಡೋಣ. ಸೊ ಗಾಮಾ ಫಾರ್ ಪಾಲಿಅಟಾಮಿಕ್ ಗ್ಯಾಸ್ ಎಷ್ಟು? ಸಿ ಪಿ ಬೈ ಸಿ ವಿ. ಸೊ ಸಿ ಪಿ ಎಷ್ಟು? 4 + F into R ಡಿವೈಡೆಡ್ ಬೈ ಸಿ ವಿ ಎಷ್ಟು? 3 + F into R. R ಕ್ಯಾನ್ಸಲ್. ಸೊ ಗಾಮಾ ಎಷ್ಟು? 4 + F by 3 + F. ನೆನ್ಪಿಟ್ಕೊಳ್ಳಿ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್
expression is gamma for a polyatomic gas 4 plus F by 3 plus F. What is F? F is the number of modes of vibration of the polyatomic gas. Okay. Also these two expressions are also important. Okay, now I will summarize what you learned today. ಸೊ ನೀವು ಇವತ್ತೇನು ಕಲ್ತ್ರಿ ಅದನ್ನು ಸಮರೈಸ್ ಮಾಡೋಣ. ಸೊ 3 ಥರ ಗ್ಯಾಸಸ್ ತಗೊಂಡ್ರಿ ನೀವು. ಮೊನೋಟಾಮಿಕ್ ಗ್ಯಾಸ್, ಇನ್ನೊಂದು ಡಯಾಟಾಮಿಕ್ ಗ್ಯಾಸ್, ಇನ್ನೊಂದು ಪಾಲಿಅಟಾಮಿಕ್ ಗ್ಯಾಸ್. ಸೊ ಮೊನೋಟಾಮಿಕ್ ಗ್ಯಾಸ್ಗೆ ಸಿ ವಿ ಎಷ್ಟು, ಸಿ ಪಿ ಎಷ್ಟು, ಗಾಮಾ ಎಷ್ಟು ಕಂಡುಹಿಡ್ತೀರಿ ನೀವೀಗ. ಸಿ ವಿ ಎಷ್ಟು 3/2R, ಸಿ ಪಿ ಎಷ್ಟು 5/2R, ಗಾಮಾ ಎಷ್ಟು 5/3. ಡಯಾಟಾಮಿಕ್ ಗ್ಯಾಸ್ ಅಂದರೆ ಬೈ ಡಿಫಾಲ್ಟ್ ರಿಜಿಡ್ ಅಂತಾನೆ. 5/2R, ಇದು 7/2R, ಇದು 7/5. ಪಾಲಿಅಟಾಮಿಕ್ ಗ್ಯಾಸ್ಗೆ ಸಿ ವಿ ಎಷ್ಟು 3 plus F into R, ಸಿ ಪಿ ಎಷ್ಟು 4 plus F into R, ಗಾಮಾ ಎಷ್ಟು see, remember this table for competitive exams, very important ಇದು. ಓಕೆನಾ? ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಟೇಬಲ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ಇನ್ನು 3 ಹೋಮ್ವರ್ಕ್ ಕೊಟ್ಟಿದ್ದೀವಿ. ಯಾವುದು? ಡಯಾಟಾಮಿಕ್ದು ನಾನ್ ರಿಜಿಡ್ಗೆ, ಹಂಗೆ ಲೀನಿಯರ್ ಟ್ರಯಾಟಾಮಿಕ್ಕು, ನಾನ್ ಲೀನಿಯರ್ ಟ್ರಯಾಟಾಮಿಕ್ಕು, ಇವೆಲ್ಲ ಕಂಡುಹಿಡ್ರಿ. ಅದು ಹೋಮ್ವರ್ಕ್ ನಿಮ್ಮದು. ಬಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ನೆನ್ಪಿಟ್ಕೋಬೇಕು, ಇದು ಇಂಪಾರ್ಟೆಂಟ್. ಓಕೆನಾ? Okay, so that's about the gammas for the various types of gases. So now the last topic of this chapter. Mean free path. ಸೊ ನೀವು ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಓದಿದ್ರಿ. ಏನು ಹೇಳುತ್ತೆ ನಮ್ಮ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್? ದ ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸ್ ಆರ್ ಇನ್ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನ್. ನಮ್ಮ ಗ್ಯಾಸ್ ಮಾಲಿಕ್ಯೂಲ್ಗಳು ಯಾವಾಗಲೂ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನಲ್ಲಿ ಇರ್ತವೆ. ಈಚ್ ಮಾಲಿಕ್ಯೂಲ್ ಹ್ಯಾಸ್ ಡಿಫ್ರೆಂಟ್ ಸ್ಪೀಡ್ಸ್. ಓಕೆ, ಆ್ಯಂಡ್ ದರ್ ಇಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಮಾಲಿಕ್ಯುಲರ್ ಸ್ಪೀಡ್ಸ್. ಓಕೆ, ಆ್ಯಂಡ್ during their random motion they are colliding with each other and with the walls of the container. ಸೊ ಆ ರ್ಯಾಂಡಮ್ ಮೋಷನಲ್ಲಿರೋ ಗ್ಯಾಸ್ ಮಾಲಿಕ್ಯೂಲ್ಗಳು ಏನು ಮಾಡ್ತಾ ಇದ್ದಾವೆ? ಅವುಗಳು ಒಂದಕ್ಕೊಂದು ಕೊಲೈಡ್ ಆಗ್ತಿದ್ದಾವೆ. ಹಂಗೆ ಜೊತೆಗೆ ಕಂಟೈನರಿನ ವಾಲ್ಸ್ ಮೇಲೂ ಕೊಲೈಡ್ ಆಗ್ತಾ ಇದ್ದಾವೆ. ಸೊ ಹಂಗಾರೆ ಮೀನ್ ಫ್ರೀ ಪಾತ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದ್ರೇನು? ಇಟ್ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಸೊ ಮೀನ್ ಫ್ರೀ ಪಾತ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದ್ರೇನು? So mean free path of the gas molecules andre the average distance traveled by the gas molecules between any two successive collisions. Okay na? So ನಮ್ಮ ಗ್ಯಾಸ್ ಮಾಲಿಕ್ಯೂಲ್ಗಳು ಅಥವಾ ಒಂದು ಗ್ಯಾಸ್ ಮಾಲಿಕ್ಯೂಲ್ ತಗೊಳ್ಳಿ, ಕನ್ಸಿಡರ್ ಒನ್ ಗ್ಯಾಸ್ ಮಾಲಿಕ್ಯೂಲ್. ಸೊ 2 ಸಕ್ಸಸಿವ್ ಕೊಲಿಷನ್ಸ್, ಒಂದು ಆಫ್ಟರ್ ಅನದರ್ ಕೊಲಿಷನ್ ಆಗೋ ಮಧ್ಯ ಟ್ರಾವೆಲ್ ಮಾಡಿದಂತಹ ಡಿಸ್ಟೆನ್ಸ್ಗಳ ಆವ್ರೇಜ್ ಮೀನ್ ಈಸ್ ಕಾಲ್ಡ್ ಆಸ್ ಮೀನ್ ಫ್ರೀ ಪಾತ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಗ್ಯಾಸ್ ಮಾಲಿಕ್ಯೂಲ್ ತಗೊಳ್ಳಿ. ಈಗ ನೋಡಿ, ಈಗ
ಒಂದೇ ಗ್ಯಾಸ್ ಮಾಲಿಕ್ಯೂಲ್ ತಗೋತಾ ಇದ್ದೀನಿ, ಓಕೆನಾ. ಸೊ ಮೂವ್ ಆಗ್ತಾ ಇತ್ತು ರ್ಯಾಂಡಮ್ ಮೋಷನ್. ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ಮಾಲಿಕ್ಯೂಲ್ ಸಿಕ್ತು, ಅದ್ರ ಜೊತೆ ಕೊಲೈಡ್ ಆಯಿತು. ಆಮೇಲೆ ನೆಕ್ಸ್ಟ್ ನೋಡಿ, ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು, ಆಮೇಲೆ ಹಿಂಗೋಯ್ತು ಅಂದ್ಕೊಳ್ಳಿ. ಆಮೇಲೆ ಇಲ್ಲೊಂದು ಮಾಲಿಕ್ಯೂಲ್ ಜೊತೆ, ಇದು ಒಂದು ಮಾಲಿಕ್ಯೂಲ್ ಹೋಗ್ತಾ ಇರೋದು. ಸೊ ಇಲ್ಲಿ ಯಾವುದೋ ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು, ಇಲ್ಲಿ ಬಂದಾಗ ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು, ಇಲ್ಲಿ ಹೋದಾಗ ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು, ಇಲ್ಲಿ ಬಂದಾಗ ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು. ಆಮೇಲೆ ಇಲ್ಲೊಂದು ಮಾಲಿಕ್ಯೂಲ್ ರ್ಯಾಂಡಮ್ ಅಲ್ಲ, ಹೆಂಗೆ ಬೇಕಾದ್ರೂ ಹೋಗ್ಬೋದು ಅದು. ಆಮೇಲೆ ಇಲ್ಲೇ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಗ್ಬಿಡ್ತು. ಆಮೇಲೆ ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯಿತು. ಸೊ ನೋಡಿ, ಈಗ ಒಂದು ಗ್ಯಾಸ್ ಮಾಲಿಕ್ಯೂಲು ಹೋಗ್ತಾ ಇತ್ತು ಒಂದು, ಸೊ ಸಪೋಸ್, ಸೊ ಇದೇ ಒಂದು ಮಾಲಿಕ್ಯೂಲ್ ಅನ್ಕೊಳ್ಳಿ, ದಿಸ್ ಚಾಕ್ ಇದೇ ಮಾಲಿಕ್ಯೂಲ್ ನೋಡಿ ಹೋಗ್ತಾ ಇದೆ, ಒಂದು ಮಾಲಿಕ್ಯೂಲ್ ಜೊತೆ ಕೊಲೈಡ್ ಆಯ್ತು, ಆಮೇಲೆ ಹಿಂಗೆ ಹೋಯ್ತು, ಇನ್ನೊಂದ್ರ ಜೊತೆ ಕೊಲೈಡ್ ಆಯ್ತು, ಆಮೇಲೆ ಹಿಂಗೆ ಹೋದ್ಮೇಲೆ ಒಂದ್ರ ಜೊತೆ ಕೊಲೈಡ್ ಆಯ್ತು, ಆಗ ಹಿಂಗೆ ಬಂತು, ಇನ್ನೊಂದ್ರ ಜೊತೆ ಕೊಲೈಡ್ ಆಯ್ತು, ಇಲ್ಲೊಂದು ಕೊಲಿಷನ್ ಆಯಿತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲೊಂದು ಕೊಲಿಷನ್ ಆಯ್ತು, ಇಲ್ಲಿ. ಸೊ ನೋಡಿ, ನಮ್ಮ ಗ್ಯಾಸ್ ಮಾಲಿಕ್ಯೂಲು ಕೊಲೈಡ್ ಆಗಿ ಹೋಗ್ತಾ ಇದೆ, ಹೋಗ್ತಾ ಕೊಲೈಡ್ ಆಗ್ತಾನೆ ಇದೆ. ಸೊ ಹಂಗಾರೆ ಮೀನ್ ಫ್ರೀ ಪಾತ್ ಅಂದ್ರೆ ಏನು ನೋಡಿ, ಯಾವುದೇ ಎರಡು ಸಕ್ಸಸಿವ್ ಕೊಲಿಷನ್ಸ್ ಮಧ್ಯೆ ಅದು ಟ್ರಾವೆಲ್ ಮಾಡಿದ ಡಿಸ್ಟೆನ್ಸ್ಗಳ ಆವ್ರೇಜ್. ಓಕೆ, ಸೊ ಈ ಡಿಸ್ಟೆನ್ಸ್ ತಗೋಬೇಕು ನೀವು, x1 ಅಂದ್ಕೊಳ್ಳಿ, ಈ ಡಿಸ್ಟೆನ್ಸ್ x2, x3, x4 ನೋಡಿ, ಈ ದೂರ x4, 1 ಮಿನಿಟ್ ಸಾರಿ, ಇದು x4, ಆಮೇಲೆ ಈ ದೂರ x5, ಈ ದೂರ x6, ಈ ದೂರ x7, ಈ ದೂರ x8, x9, x10, x11, x12, x13, x14. ಸೊ ಈ ಥರ ಪ್ರತಿ ಎರಡು ಸಕ್ಸಸಿವ್ ಕೊಲಿಷನ್, ಒಂದಾದ್ಮೇಲೆ ಇನ್ನೊಂದು ಕೊಲಿಷನ್ ಮಧ್ಯೆ ಏನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಸಕ್ಸಸಿವ್, ವೆರಿ ಇಂಪಾರ್ಟೆಂಟ್ ವರ್ಡ್ ನೋಡಿ, ಅದೇ ಮೀನ್ ಫ್ರೀ ಪಾತ್. ಸೊ ಮೀನ್ ಫ್ರೀ ಪಾತ್ ಹೆಂಗೆ ಸಿಗುತ್ತೆ ನಿಮಗೆ, ಈ ಥರ x1 + x2 + ... ತುಂಬ ಕೊಲಿಷನ್ಸ್ ತಗೊಳ್ಳಿ. ಒಂದು ಮಾಲಿಕ್ಯೂಲು ಮಾಡಿದಂಥ ಹಲವಾರು ಕೊಲಿಷನ್ಗಳ, ಪ್ರತಿ ಎರಡು ಕೊಲಿಷನ್ಗಳ ಮಧ್ಯೆ ಅದು ಟ್ರಾವೆಲ್ ಮಾಡಿದ ದೂರಗಳನ್ನ ಆ್ಯಡ್ ಮಾಡಿ, ದ ಹೋಲ್ ಡಿವೈಡೆಡ್ ಬೈ ಈ ಥರ xn ಸಕ್ಸಸಿವ್ ಕೊಲಿಷನ್ಸ್ ಮಧ್ಯೆ ಟ್ರಾವೆಲ್ ಮಾಡಿದ ದೂರಗಳು ನೋಡಿ, ಈ ಥರ ಗೊತ್ತಾಯ್ತಲ್ಲ, ಅದು ಈ ದೂರ ಪ್ರತಿ ಎರಡು ಸಕ್ಸಸಿವ್ ಕೊಲಿಷನ್ ಮಧ್ಯೆ ಟ್ರಾವೆಲ್ ಮಾಡಿದಂಥ ದೂರಗಳನ್ನ ಆವ್ರೇಜ್ ಮಾಡಿ. ಆ ಥರ ತುಂಬಾ ಕೊಲಿಷನ್ಸ್ ತಗೋಬೇಕು ನೀವು, ತುಂಬ ದೂರಗಳು ತಗೊಂಡಿರ್ಬೇಕು. ಸೊ ಡಿವೈಡೆಡ್ ಬೈ, ಈಗ ಎನ್ನಷ್ಟು ಸಕ್ಸಸಿವ್ ಕೊಲಿಷನ್ಸ್ನ ತಗೊಂಡ್ರಿ ಅಂದ್ಕೊಳ್ಳಿ, ಸೊ ಡಿವೈಡೆಡ್ ಬೈ n. ಸೊ ಈಗ ನಿಮ್ಗೆ ಏನು ಸಿಗುತ್ತೆ, ಇದನ್ನೇ ಏನಂತ ಕರೆಯೋದು, ಮೀನ್ ಫ್ರೀ ಪಾತ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್. ಓಕೆ, ಸೊ ಇದರ ಡೆಫಿನೇಷನ್ನ ಕಲಿಯೋಣ. ಸೊ ಇದು ಇಂಪಾರ್ಟೆಂಟ್ ಡೆಫಿನೇಷನ್. The distance traveled by a gas molecule between the average distance, or the average distance traveled by a gas molecule between two ಎರಡು ಸಕ್ಸಸಿವ್ ಕೊಲಿಷನ್ಸ್ ಮಧ್ಯ ನಮ್ಮ ಗ್ಯಾಸ್ ಮಾಲಿಕ್ಯೂಲ್ ಟ್ರಾವೆಲ್ ಮಾಡಿದಂತಹ ಡಿಸ್ಟೆನ್ಸ್ಗಳ ಆವ್ರೇಜ್ ಮಾಡಿದ್ರೆ ಅದೇ ಮೀನ್ ಫ್ರೀ ಪಾತ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್. ಸೊ ಇದು ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ ಅಪ್ಪ ಇದು.
ಓಕೆ. ಸೊ ಈಗ ನಾವೀಗ ಪ್ರಾಕ್ಟಿಕಲಾಗಿ ಪ್ರಾಕ್ಟಿಕಲಾಗಿ ಈಗ ನಾನು ಹೇಳ್ದಂಗೆ ಮಾಡಿದ್ರೆ ಸಿಗುತ್ತೆ ನಿಮ್ಗದು. ಬಟ್ ಪ್ರಾಕ್ಟಿಕಲಾಗಿ ಕಂಡುಹಿಡಿಯೋದು ತುಂಬ ಕಷ್ಟ, ಯಾಕಂದರೆ ಮಾಲಿಕ್ಯೂಲ್ಸ್ ಕಣ್ಣಿಗೆ ಕಾಣಿಸೋದಿಲ್ಲ. ಓಕೆ, ಬೈ ಎಕ್ಸ್ಪೆರಿಮೆಂಟ್ಸ್ ಮಾಲಿಕ್ಯೂಲ್ ಇದೆ ಅನ್ನೋದು ಗೊತ್ತಾಗಿದೆ ಅಷ್ಟೇ. ಸೊ ಆದ್ದರಿಂದ ಸ್ಟ್ಯಾಟಿಸ್ಟಿಕಲಿ ಇದನ್ನು ಕಂಡುಹಿಡ್ದಿದ್ದಾರೆ. ಅದರ ವ್ಯಾಲ್ಯೂ ಎಷ್ಟು ನೋಟ್ ಮಾಡ್ಕೊಳ್ಳಿ. ಸೊ ದ ಎಕ್ಸ್ಪ್ರೆಷನ್ ಫಾರ್ ಮೀನ್ ಫ್ರೀ ಪಾತ್, ಒನ್ ಬೈ ರೂಟ್ 2 ಇಂಟು n pi d ಸ್ಕ್ವೇರ್. ಸೊ ಒಂದು ಮಾಲಿಕ್ಯೂಲ್ದು ಮೀನ್ ಫ್ರೀ ಪಾತ್ಗೆ ಏನು ಎಕ್ಸ್ಪ್ರೆಷನ್ ನೋಡಿ, 1 ಬೈ ರೂಟ್ 2 ಇಂಟು n pi d ಸ್ಕ್ವೇರ್. ಸೊ n ಅಂದ್ರೇನು, ಲ್ಯಾಂಬ್ಡಾ ಅಂದರೆ ಮೀನ್ ಫ್ರೀ ಪಾತ್, n ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಆಮೇಲೆ ಡಿ ಅಂದರೆ ಡಯಾಮೀಟರ್ ಆಫ್ ದ ಮಾಲಿಕ್ಯೂಲ್. ಸೊ ನೋಡಿ, ಮೀನ್ ಫ್ರೀ ಪಾತು ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ ನೋಡಿ. ಮೀನ್ ಫ್ರೀ ಪಾತ್ ಡಿಪೆಂಡ್ ಆಗ್ತಿರೋದು ಎರಡರ ಮೇಲೆ, ಮಾಲಿಕ್ಯೂಲ್ದು ಡಯಾಮೀಟರ್ ಮೇಲೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಯಾಮೀಟರ್ ಆಫ್ ದ ಮಾಲಿಕ್ಯೂಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಪರ್ ಯೂನಿಟ್ ವಾಲ್ಯೂಮಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇದ್ದರೆ ಆಗ ಕೊಲಿಷನ್ಸು ಜಾಸ್ತಿ ಆಗುತ್ತೆ. ಆಗ ಲ್ಯಾಂಬ್ಡಾ ಕೊಲಿಷನ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ ಆ ದೂರಗಳು ಚಿಕ್ಕದಾಗ್ಬಿಡ್ತವೆ. ಆ ದೂರಗಳು ಚಿಕ್ಕದಾಗ್ಬಿಡುತ್ತೆ ನೋಡಿ, ಹಂಗಾರೆ ಆ್ಯಾವ್ರೇಜು ಚಿಕ್ಕದಾಗ್ಬಿಡುತ್ತೆ. ಸೊ ಏನು ದೊಡ್ಡದಾಯಿತು ಅಂದರೆ ಕೊಲಿಷನ್ಸ್ ಜಾಸ್ತಿ ಆಗ್ತವೆ, ಆ ದೂರಗಳೆಲ್ಲ ಚಿಕ್ಕದಾಗ್ಬಿಡುತ್ತೆ. ಸಕ್ಸಸಿವ್ ಕೊಲಿಷನ್ಸ್ ಮಧ್ಯೆ ಇರೋ ದೂರಗಳು, 2 ಸಕ್ಸಸಿವ್ ಕೊಲಿಷನ್ಸ್ ಮಧ್ಯೆ ಇರೋ ದೂರಗಳೆಲ್ಲ ಚಿಕ್ಕದಾಗ್ಬಿಡುತ್ತೆ. ಸೊ ಲ್ಯಾಂಬ್ಡಾನು ಚಿಕ್ಕದಾಗ್ಬಿಡುತ್ತೆ. ಸೊ ಎನ್ ಜಾಸ್ತಿ ಮಾಡೋದ್ರಿಂದ ಲ್ಯಾಂಬ್ಡಾ ಚಿಕ್ಕದಾಗುತ್ತೆ. ಎನ್ ಕಮ್ಮಿ ಮಾಡೋದ್ರಿಂದ, ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ಕೊಲಿಷನ್ಸು ಕಮ್ಮಿ ಆಗುತ್ತೆ. ಆಗ ಒಂದು ಮಾಲಿಕ್ಯೂಲ್ ಹೆಚ್ಚು ದೂರ ಟ್ರಾವೆಲ್ ಮಾಡ್ತಿರುತ್ತೆ 2 ಸಕ್ಸಸಿವ್ ಕೊಲಿಷನ್ಸ್ ಮಧ್ಯೆ, ಯಾಕಂದರೆ ಕೊಲಿಷನ್ಸ್ ಕಮ್ಮಿ ಆಯ್ತಲ್ಲ, ಆಗ ಆ್ಯಾವ್ರೇಜು ದೊಡ್ಡದಾಗುತ್ತೆ. ಸೊ ಎನ್ ಜಾಸ್ತಿ ಮಾಡಿದ್ರೆ ಲ್ಯಾಂಬ್ಡಾ ಚಿಕ್ಕದಾಗುತ್ತೆ, ಎನ್ ಕಮ್ಮಿ ಮಾಡಿದ್ರೆ ಲ್ಯಾಂಬ್ಡಾ ದೊಡ್ಡದಾಗುತ್ತೆ. ಅದೇ ಥರ ಡಿ ಜಾಸ್ತಿ ಮಾಡಿದ್ರೆ ಲ್ಯಾಂಬ್ಡಾ ಚಿಕ್ಕದಾಗುತ್ತೆ, ಡಿ ಕಡಿಮೆ ಮಾಡಿದ್ರೆ ಲ್ಯಾಂಬ್ಡಾನು ಕಡಿಮೆ ಆಗುತ್ತೆ. ಸೊ ನಮ್ಮ ಮಾಲಿಕ್ಯೂಲ್ ಡಯಾಮೀಟರ್ ದೊಡ್ಡದಿದ್ರೆ ಲ್ಯಾಂಬ್ಡಾ ಕಮ್ಮಿ ಆಗುತ್ತೆ, ಮಾಲಿಕ್ಯೂಲ್ ಡಯಾಮೀಟರ್ ಚಿಕ್ಕದಿದ್ರೆ ಲ್ಯಾಂಬ್ಡಾ ದೊಡ್ಡದಾಗುತ್ತೆ. ದಟ್ಸ್ ಇಟ್. ಸೊ ದಟ್ಸ್ ಅಬೌಟ್ ಮೀನ್ ಫ್ರೀ ಪಾತ್ ಆಫ್ ದ ಮಾಲಿಕ್ಯೂಲ್. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಈ ಚಾಪ್ಟರಿಂದ PU ಬೋರ್ಡ್ ನ್ಯೂಮರಿಕಲ್ಸ್ ಇಲ್ಲ. ಓಕೆ, ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇದನ್ನು ನೋಟ್ಸ್ ಮಾಡ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.